ಏನಪ್ಪ ದೀಕ್ಷಿ, ಹೆಂಗಿತ್ತು ನೆನ್ನೆ ಮ್ಯಾಚ್? ನೆನ್ನೆ ಮ್ಯಾಚ್ ಹೆಂಗಿತ್ತಂದ್ರೆ ನಮ್ಮವರು ಈಸಿಯಾಗಿ ಗೆಲ್ಲ ಮ್ಯಾಚ್ ಬಟ್ ಬಾಯಿ ಬರ್ಸ್ ಗೆದ್ರು. ಅಯ್ಯೋ ಮಚ್ಚ, ನಾನು ಹೇಳ್ತಿರ್ಲಿಲ್ವಾ ಟಾಸ್ ಹೆವಿ ಮ್ಯಾಟರ್ ಆಗುತ್ತೆ ಹೌದು. ಅಂತ. ನೋಡು, ಹೌದು ಟಾಪ್ ಜಸ್ಟ್ ಅಲ್ಲಿ ಮಚ್ಚ ಆಗಿರೋದು ಇದು ಗೆದ್ದಿರೋದು ನಾವು. ಆಲ್ಮೋಸ್ಟ್ ಗೇಮ್ ಬಂದ್ಬಿಟ್ಟಿದ್ರು MI. ಹಾ ನಾನು ಆಕ್ಚುಲಿ ನಮ್ ನನ್ಗೆ ನಮ್ಮ ಲಕ್ ಮೇಲೆ ಸ್ವಲ್ಪ ಜಾಸ್ತಿ ನಂಬಿಕೆ ಐತೆ, ಅಂದ್ರೆ ಅಷ್ಟ್ ಚೆನ್ನಾಗಿಲ್ಲ ಅಂತ. ನಂಗೆ ಗೊತ್ತಿತ್ತು ಪಕ್ಕ RCB ಟಾಸ್ ಸೋಲ್ತಾರೆ, ಹಾ ಮುಂಬೈ ಬೌಲಿಂಗ್ ಮಾಡ್ತಾರೆ ಫಸ್ಟ್ ಅಂತ. ಹಂಗೆ ಆಯ್ತು ಮಾತ್ರ. ಬಟ್ ನನಗಂತೂ ಫುಲ್ ಹೋಪ್ಸಿತ್ತಪ್ಪ, ಗೆಲ್ತಾರೆ ಗೆಲ್ತಾರೆ ಕೊನೆ ಓವರ್ವರ್ಗುನು. ಯಾವಾಗ ಇನ್ನೂ ತಿಲಕ್ ಮತ್ತೆ ಹಾರ್ದಿಕ್ ವಿಕೆಟ್ ಬೀಳ್ದಿದ್ದಾಗ್ದು ನಾನು ಗೆಲ್ತಾರೆ ಅಂತಾನೆ ಇದ್ದೆ. ಯಾಕೆಂದ್ರೆ ಇನ್ನು ಏಜಲ್ವುಡ್ ಓವರ್ಗೋಸ್ಕರ ಕಾಯ್ತಿದ್ದೆ, ಭುವಿ ಓವರ್ಗೋಸ್ಕರ ಕಾಯ್ತಿದ್ದೆ. ಹ್ಮ್ ಫಸ್ಟ್ ಸ್ಟಾರ್ಟಿಂಗ್ ಇಂದಾನೆ ಬಂದ್ಬಿಡೋಣ. ಟಾಸ್ ಟಾಸ್ ಆದ್ಮೇಲೆ ಮಾಮೂಲಿ ಇನ್ನು ಯೂಶಲಿ ಗೊತ್ತಲ್ಲ, ಟಿಪಿಕಲ್ ವಾಂಗಡೆ ಪಿಚ್ಚು, ಎಲ್ಲ ಬೌಲಿಂಗ್ ಮಾಡ್ತಾರೆ. ನನಗಂತೂ ನನಗಂತೂ ಇಂಟೆಂಟ್ ಚೆನ್ನಾಗಿತ್ತು. ಸಾಲ್ಟ್ ಫಸ್ಟ್ ಬಾಲೆ 4 ಹೊಡೆದ್ಬಿಟ್ರು. ಅದಾದ ಅಲ್ವಾ, KKR ಮೇಲೆ ಸೇಮ್ ಅದೇ ಹಾಕೋಬಹುದು. ಫಸ್ಟ್ ಮ್ಯಾಚ್ KKR ಮೇಲೆ ಇತ್ತಲ್ಲ, ಹಾ ಅದಲ್ಲೂ ಫಸ್ಟ್ ಅಂದ್ರೆ ಚೇಸಿಂಗ್ ಮಾಡುವ ಫಸ್ಟ್ ಬಾಲ್ 4 ಹೊಡಿತಾರೆ. ಹೌದು. ಅಂದ್ರೆ ಅಲ್ಲಿ ಆ ತರನೇ ಇನ್ನಿಂಗ್ಸ್ ಬರ್ಬೋದಾ ಅನ್ನೋಷ್ಟ್ರಲ್ಲಿ ನೆಕ್ಸ್ಟ್ ಬಾಲ್ ಔಟ್ ಆಗ್ಬಿಟ್ರು. ಹ್ಮ್ ಹೌದು. ಆದ್ರೂ ಅದೇ ಬೋಲ್ಟ್ ಮಾಮೂಲಿ ಸುಮ್ನೆ ಪವರ್ ಪ್ಲೇಲಿ. ಆಮೇಲೆ ಬಂದ್ರು ನೋಡಪ್ಪ ನಮ್ ಕನ್ನಡಿಗ. ಇಂಟೆಂಟ್ DDP ಅಂದ್ರೆ ಬಗ್ಗೆ ಇಂಟೆಂಟ್ ಇದೆಲ್ಲ. ಹಾ DDP ಬಗ್ಗೆ ಮಾತಿದ್ದು ಎಲ್ಲ ಸುಳ್ಳು ಮಾಡಿಸ್ತಾ. ಒಳ್ಳೆ ಇಂಟೆಂಟ್, 150 ಸ್ಟ್ರೈಕ್ ಹ್ಮ್ ರೇಟ್. ಕೊಹ್ಲಿ ಒಂದ್ 2-3 ಬಾಲ್ ತಗೊಂಡ್ರು, ಆಮೇಲೆ ಚಾರ್ಜ್ ಮಾಡಿದ್ರು. ಇವನ್ ಬೂಮ್ರಂಗೆ ಬಂದಂಗೆ ವೆಲ್ಕಮ್ ಸಿಕ್ಸ್ ಅಲ್ಲಿ. ಹಾ, ಒಟ್ನಲ್ಲಿ ಪವರ್ ಪ್ಲೇ ಮಾತ್ರ ಸಖತ್ತಾಗಿ ಯೂಸ್ ಮಾಡ್ಕೊಂಡ್ರು. ನಾನು ಮ್ಯಾಚ್ ನೋಡುವಾಗ ನಮ್ಮ ಅಪ್ಪನ್ಗೆ ಹೇಳ್ತಾ ಇದ್ದೆ, 70 ರನ್ಸ್ ಮೇಲೆ ದಾಟ್ಬೇಕು ಪವರ್ ಪ್ಲೇಲಿ, ಆಮೇಲೆ ಸ್ವಲ್ಪ ರನ್ ಮಿಡಲ್ ಅಲ್ಲಿ ಕಡಿಮೆ ಆದ್ರೂ ಅಡ್ವಾಂಟೇಜ್ ಇರುತ್ತೆ, ಲಾಸ್ಟ್ ಅಲ್ಲಿ ಹೊಡ್ಕೊಬಹುದು ಅಂತ. ಕರೆಕ್ಟ್ ಹೌದು. ಆಗಿ 72 73 ಏನೋ ಹೊಡೆದ್ರು. ಬಟ್ ಹ್ಮ್ ಬಟ್ ಅಲ್ಲಿ ಬ್ಯಾಟರ್ ಆಗಿದೆ ಪಾರ್ಟ್ನರ್ಶಿಪ್ ಮತ್ತೆ ಇಂಟೆಂಟ್. ಬಟ್ ಮತ್ತೆ ಒಳ್ಳೆ ಇನ್ನೊಂದ್ ಏನಂದ್ರೆ, ಬೋಲ್ಟ್ ಯೂಶಲಿ ಪವರ್ ಪ್ಲೇಲಿ ವಿಕೆಟ್ ತೆಗೆದ ತಕ್ಷಣ ಒಂದ್ 2-3 ವಿಕೆಟ್ ಹಂಗಂಗೆ ತೆಗೆದು ಬಿಡ್ತಾರೆ, ಅಂದ್ರೆ ಆ ಫ್ಲೋ ಅಲ್ಲಿ ಇರ್ತಾರೆ. ಬಟ್ ಆ ಕಂಟ್ರೋಲ್ ಇಟ್ಕೊಂಡ್ರಲ್ಲ DDP ಮತ್ತೆ ವಿರಾಟ್ ಕೊಹ್ಲಿ, ವಿಕೆಟ್ ಹೋಗ್ದಿರಂಗೆ ಪವರ್ ಪ್ಲೇಲಿ, ಅದು ಸಖತ್. ಅಲ್ಲೇ ಹೆಲ್ಪ್ ಆಗಿದ್ದು. ಈವನ್ ಪಟಿದಾರ್ ಬಂದಾಗ್ಲೂ ಕೂಡ ಮಿಡಲ್ ಓವರ್ಸ್ ಅಲ್ಲಿ ಸ್ಯಾಂಟ್ನರ್ ಒಂದ್ ಓವರ್ ನೋಡ್ಕೊಂಡು ಆಡಿದ್ರು. ಇವನ್ ಹಾರ್ದಿಕ್ ಪಾಂಡ್ಯಂಗ್ ಒಂದ್ ನೋಡ್ಕೊಂಡು ಆಡಿದ್ರು. ಬೂಮ್ರಂಗು ಲೈಕ್ ಮಾಮೂಲಿ ಯೂಶಲಿ ಬೂಮ್ರಂಗು ನೋಡ್ಕೊಂಡು ಆಡಿದ್ರು. ಆಮೇಲೆ ಚಾರ್ಜ್ ಮಾಡಿದ್ರು ನೋಡು. ನೋಡು ಪ್ರೀ ಮ್ಯಾಚ್ ಅಲ್ಲಿ ಬೂಮ್ರಾ ಬರಲ್ಲ ಅಂತ ಇದ್ದು. ಬಟ್ ಅದೇಕ್ಕೆ ಇಳಿಸಿದ್ರು ಅವರು. RCB ಮ್ಯಾಚ್ಗೆ ಹ್ಮ್ ಬೇಕೇ ಬೇಕು ಅಂತ ಇಳಿಸಿರೋದು. ಹ್ಮ್ ಬಟ್ ಅದಾದ್ಮೇಲೆ ನಮ್ ರಜತ್ ಪಟಿದಾರ್ ಅಂತೂ ಗೊತ್ತಲ್ಲ ನಮ್ಗೆ, ಮೊದ್ಲೇ ಸ್ಪಿನ್ ಡೆಸ್ಟ್ರಾಯರ್. ಸ್ಯಾಂಟ್ನರ್ ಓವರ್ ಇಂದಾನು ಡೆಸ್ಟ್ರಾಯ್ ಮಾಡ್ಕೊಂಡ್ ಬಂದ್ರು. ಆಮೇಲೆ ಅಯ್ಯೋ, ಸೆಟ್ ಆದ್ರು. ಪಾಂಡ್ಯನ್ಗೂ ಹೌದು. ಬಿಡ್ಲಿಲ್ಲ, ಯಾರಿಗೂ ಬಿಡ್ಲಿಲ್ಲ. ಒಳ್ಳೆ ನಾನ್ ಸ್ಟ್ರೈಕ್ ರೇಟ್. ಸ್ಯಾಂಟ್ನರ್ಗೆ ಅವರು ಬಂದಾಗ ಸ್ಯಾಂಟ್ನರ್ ಆಗ್ತಿದ್ರಲ್ಲ, ಅವಾಗ ಫುಲ್ ನೋಡ್ಕೊಂಡು ಆಡಿದ್ರು, ಒಂದೊಂದು ಅಥವಾ ಡಾಟ್ ಆತರ. ಆಮೇಲೆ ನೆಕ್ಸ್ಟ್ ಟೈಮ್ ಯಾವಾಗ ಸ್ಯಾಂಟ್ನರ್ ಬಂದ್ರು, ಮೊದಲನೇ ಬಾಲ್ 6 ಹೊಡೆದ್ರು, ಆಮೇಲೆ ಸ್ಟ್ರೈಕ್ ರೊಟೇಟ್ ಮಾಡಿದ್ರು. ಕೊಹ್ಲಿ ಮತ್ತೆ 4 ಹೊಡೆದ್ರು, ಮತ್ತೆ ಕೊಹ್ಲಿ ಸ್ಟ್ರೈಕ್ ರೊಟೇಟ್ ಮಾಡಿದ್ರು, ಮತ್ತೆ ಪಟ್ಟಿದಾರ ಒಂದ್ 6. ಆ ಓವರ್ ಇಂದಾನೇ ರನ್ ಲೀಕ್ ಆಗ ಸ್ಟಾರ್ಟ್ ಆಗಿದ್ದು MI ಕಡೆ. ಬಟ್ ಆದ್ರೂ ಬೂಮ್ರಾ ಅವರು ನಾವು ಆಡಿದ್ ನಿಜವಾಗ್ಲೂ ಬ್ಯಾಟಿಂಗ್ ಬರೀ 16 ಓವರ್ ಅಷ್ಟೇನೆ. ಇನ್ನ ಹೌದು 4 ಓವರ್ ಬೂಮ್ರಂಗೆ ಬರೀ ತಳ್ಕೊಂಡ್ ಒಂದೊಂದ್ ರನ್ ಆಡ್ಕೊ, 2-2 ರನ್ ನೋಡ್ಕೊ. ಹೌದು. ಆದ್ರೂ ಮತ್ತೆ ಆಕ್ಚುಲಿ ನಾವು ಬೂಮ್ರಾ 16 ಓವರ್ಗೆ ನೂರ ಇರ್ತಾನೆ. ತೊಂಬತ್ತಾರು ಹತ್ತತ್ರ ಹೊಡೆದಿದೀವಿ ನಾವು, ಬರೀ 16 ಓವರ್ಗೆ. ಅಂದ್ರೆ ಹೌದು. ವಿತೌಟ್ ಬೂಮ್ರಾ ಇಳ್ದೇನೆ. ಇನ್ನೇನಾದ್ರು ಬೇರೆ ನಾರ್ಮಲ್ ಬೌಲರ್ ಆಗಿದ್ರೆ ಇನ್ನ ಅಟ್ಲೀಸ್ಟ್ ಒಂದು 240 ಮೇಲಾರ ಹೊಡಿತಿದ್ದು ನಮ್ ಪ್ರಕಾರ. ಯಾರ್ದು ಹೌದು. ಎಕನಾಮಿ ಕಡಿಮೆ, 10 ಕಡಿಮೆ ಇಲ್ಲ ಬೂಮ್ರಾ ಬಿಟ್ಟು. ಹೌದು. ನೆನ್ನೆ ಬೂಮ್ರಾನೇ ಎಕನಮಿ ಆಗಿದ್ದು. ಬಟ್ ಇವ್ ನೋ ವಿಕೆಟ್ಸ್. ಪಟ್ಟಿದ್ದಾರ್ ಅದು ಮಾಮೂಲಿ ಬಿಡು, ಆಡ್ತಾ ಇರ್ತಾರೆ ಇನ್ನಿಂಗ್ಸ್ ಯೂಶಲಿ ಈಗ. ಬಟ್ ಜಿತೇಶ್ ಶರ್ಮಾ ಅಂದ್ರೆ ಲೈಕ್ ಫುಲ್ ಎಕ್ಸ್ಪೋಜರ್ ಆಗಿರ್ಲಿಲ್ಲ ಕರೆಕ್ಟ್ ಆಗಿ. ಚೆನ್ನೈ ಮೇಲೆ ಒಂದು ಕ್ಯಾಮೆ ಆಡಿದ್ರು 6 ಬಾಲ್ ಅಲ್ಲಿ, GT ಮೇಲೆನೂ ಆಡಿದ್ರು. ಲೈಕ್ ಪ್ರೆಷರ್ ಇತ್ತು, ಲೈಕ್ 20 ಸಮಥಿಂಗ್ ಬಾಲ್ ಅಲ್ಲಿ ಒಂದು 30 ಸಮಥಿಂಗ್ ಹೊಡೆದ್ರು. ಬಟ್ ನಿನ್ನೆ ಮಾತ್ರ ಫಿನಿಶಿಂಗ್ ಕೊಟ್ಟಿದ್ದು. ಇವ್ರಿಗೆ ಟ್ರೆಂಟ್ ಬಾಲ್ಗೆ ಒಂದ್ ಸ್ವೀಪ್ ಅಲ್ಲಿ ಹಿಂಗ್ 6 ಹೊಡಿತಾರೆ, ಹಿಂಗ್ ಜಸ್ಟ್ ಹಿಂಗ್ ಕನೆಕ್ಟ್ ಮಾಡ್ಕೊಂಡು ಸ್ಪಿನ್ನರ್ ಹೊಡೆದಂಗೆ. ಅಪ್ಪ, ನೆಕ್ಸ್ಟ್ ಲೆವೆಲ್ ಶಾಟ್. ಮತ್ತೆ ವಿಕೆಟ್ ನೇರ ಬೈತಿದ್ ಬಾಲ್ ನ ರಿವರ್ಸ್ ಅಂದ್ರೆ ಹಿಂಗೆ ಲೈಕ್ ಹಿಂದಕ್ ತಳ್ತಾರೆ ಹಿಂಗೆ ಎತ್ತಿ. ನೆಕ್ಸ್ಟ್ ಲೆವೆಲ್ ಮಾತ್ರ. ಜಿತೇಶ್ ಶರ್ಮಾ ಮಾತ್ರ ತುಂಬಾ ಚೆನ್ನಾಗಿ ಆಡಿದ್ರು. ಯಾಕಂದ್ರೆ ಸ್ಪಿನ್ನರ್ ಚೆನ್ನಾಗಿ ಹೊಡಿತಾರೆ ಅಂತ ಇದ್ದಿದ್ದು, ಫಾಸ್ಟ್ ಬೌಲರ್ ಸ್ಟ್ರಗಲ್ ಮಾಡ್ತಾರೆ ಅಂತ. ಬಟ್ ನಿನ್ನೆ
ತುಂಬಾ ಚೆನ್ನಾಗಿ ಆಡಿದ್ರು. ಹೌದು. ಶಿಕ್ಷೆ ಹಂಗೆ ಇರೋ ನಿಮಿಷ. ಹ್ಮ್. ಪ್ಲಸ್ ಆಗಿದ್ದು ಇಷ್ಟು ಬ್ಯಾಟಿಂಗ್ ಲೈನಪ್ ಅಲ್ಲಿ ಎಲ್ಲಾ ಬ್ಯಾಟಿಂಗ್ ಅಲ್ಲೂ ಕಾಂಟ್ರಿಬ್ಯೂಟ್ ಮಾಡೇ ಹೋಗಿದ್ದು ಎಲ್ಲಾರು. ಬಟ್ ಆದ್ರೆ ಫ್ಲಾಪ್ ಹೌದು, ಆಗಿದ್ದು ಕೊಹ್ಲಿ, ಪಡಿಕಲ್, ಮತ್ ಸಾಲ್ಟ್, ಲಿವಿಂಗ್ಸ್ಟನ್. ಮತ್ತೆ ಇನ್ನೊಂದ್ ಏನಂದ್ರೆ ಮೇನ್ ನಮ್ ಇಂಡಿಯನ್ ಬ್ಯಾಟರ್ಸ್ ಇವತ್ತು ಫುಲ್ ನಮ್ಗೆ ಆಡಿರೋದು. ಫೈರ್. ಏನ್ ಸಾಲ್ಟ್, ಟಿಮ್ ಡೇವಿಡ್ ಮತ್ತೆ ಲಿವಿಂಗ್ಸ್ಟನ್ ಇಂದ ಬರೀ 5 ರನ್. ಹೌದು. ಇನ್ ಬಟ್ ಮಿಕ್ಕಿದೆಲ್ಲ ನಮ್ ಇಂಡಿಯನ್ ಬ್ಯಾಟರ್ಸ್ ಹೊಡೆದಿದ್ದಾರೆ ಆಲ್ಮೋಸ್ಟ್. ಮುಂಚೆನೆ ಬಂದಿದ್ರೆ ಅವರು ಹಾ, ಡಮಾಡಿನೇ ಅವ್ರು ಪ್ಲೇಸ್. ಅಂದ್ರೆ ಲೈಕ್ ಒಂದೇ ಬಾಲ್ ಫೇಸ್ ಮಾಡಿದ್ದು, ಅದು ಬೂಮ್ರಂಗೆ. ಬಟ್ ಬೂಮ್ರಾ ನನ್ ಫಿಕ್ಸ್ ಆಗಿದ್ದೆ, ಲೈಕ್ ಬೂಮ್ರಂಗ್ ಒಂದೊಂದ್ ರನ್ ತೊಳ್ಕೊಂಡು ಆಡ್ಬೇಕು, ಮಿಕ್ದವ್ರಿಗೆ ಹೊಡಿಬೇಕು ಅಂತ ಹಂಗೆ ಆಡಿದ್ರು ಮಾತ್ರ ಕಣ್ಕೊನೆಲಿ. ನಾನಂತೂ ಮೆಡಲ್ ಫಿಕ್ಸ್ ಆಗಿದ್ದೆ. 200 ವಾಂಕಡೆ ಸಾಕಾಗಲ್ಲ. 200, 220 ಪ್ಲಸ್ ಬೇಕು. 230 ಅಂತ ಹ್ಮ್. ಅನ್ಕೊಂಡಿದ್ದೆ. 220 ಪ್ಲಸ್ ಬಂದು ಒಳ್ಳೆ ಟಾರ್ಗೆಟ್ ಆದ್ರೂ ಹಾಕೋದು. ಜಿತೇಶ್ ಶರ್ಮಾ ಬೂಮ್ರಂಗ್ ಹೊಡೆದಿದ್ 6 ಅಲ್ಲೂ ಒಂಥರ ಏ, ಪಾಸಿಟಿವ್ ಅಂತಲ್ವಾ. ಮಾತ್ರ ಜಿತೇಶ್ ಶರ್ಮಾ ಸ್ಪೀಕಿಂಗ್ ಮಾತ್ರ ಒನ್ ಆಫ್ ದ ಬೆಸ್ಟ್. ಹ್ಮ್. ಯಾವ ಕೀಪರ್ ಬ್ಯಾಟರ್ ಹಂಗ ಆಡಲ್ಲ. ಇಂಡಿಯಾ ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಆ ಪ್ಲೇಸ್ ಅಲ್ಲಿ ಬಂದು ಅದು ಒಳ್ಳೆ ನೆಕ್ಸ್ಟ್ ಸ್ಟ್ರೈಕ್ ಲೆವೆಲ್ ರೇಟ್. ಬ್ಯಾಟ್. ನೆನ್ನೆ ಮಾತ್ರ ಏನು ಹೇಳಂಗಿಲ್ಲ, ಕ್ಲೀನ್ ಹಿಟ್ಟಿಂಗ್ ಅನ್ಕೋ ಅವರು, ಜಿತೇಶ್ ಈಗ ಶರ್ಮಾ, ಪಟಿದಾರ್. RCB ಟೀಮ್ ಫ್ರೇಮ್ ವರ್ಕ್ DK ಹೆಂಗ್ ಮಾಡವ್ರೆ ಅನ್ನೋದು ಈಗ ಗೊತ್ತಾದ್ರೆ. ಹ್ಮ್. ಬೌಲಿಂಗ್ ಅಲ್ಲೂ ನೀವ್ ಯಾವ್ದೇ ಏನು ಇಲ್ಲ. ಬೌಲಿಂಗ್ ಆಕ್ಚುಲಿ ಆ ಪಿಚ್ ಅಲ್ಲಿ ಹೆಂಗೆ ಬೌಲಿಂಗ್ ಹಾಕಿದ್ರು, ಲೆಂತ್ ಹಾಕಿದ್ರು, ಎಲ್ಲಾರು ಹೊಡೆದ್ರು. ಬಟ್ ಏನೋ ಹೌದು. ಅರ್ಲಿ ವಿಕೆಟ್ ಹೆಂಗಿದ್ರು ರೋಹಿತ್ ಶರ್ಮಾ ಲೆಫ್ಟ್ ಆರ್ಮ್ ಸೀಮರ್ಗೆ ಸ್ಟ್ರಗಲ್ ಹ್ಮ್. ಮಾಡ್ತಾರೆ. ಸೊ ವಿಕೆಟ್ ಬೀಳ್ತು, ಇನ್ ಸ್ವಿಂಗ್ ಹಾಕೋದು ಹೋದ್ರು. ಲೆಟರ್ ಆನ್ ಆಮೇಲೆ ಬಂದಿದ್ ಬ್ಯಾಟ್ಸ್ಮನ್ಗೆಲ್ಲ ಬಟ್ ಆದ್ರೂ ರೋಹಿತ್ ಒಳ್ಳೆ ಇದ್ರಲ್ಲಿ ಕಾಣಿಸ್ತಿದಲ್ವಾ ಟಚ್ ಅಲ್ಲಿ, ಲೈಕ್ ಒಂದ್ ಮ್ಯಾಚ್ ಡೌನ್ ಆಗಿತ್ಕುನುವೆ ನಾನ್ ಇದೇನಪ್ಪ ಯಾರ ಮೇಲೆ ಹೊಡಿತಾರ, ನಮ್ಮ ಮೇಲೆ ಹೊಡಿತಾವ್ರಲ್ಲ. ಯಾಕಂದ್ರೆ ನಾನು ಮೇ ಬಿ ಈ ಮಟ್ಟಿಗೆ ಇಂಟೆಂಟ್ ತೋರಿಸ್ತಾರೆ. ಆಮೇಲೆ ಸೆಕೆಂಡ್ ಓವರ್ ನಾನು ಜೋಶ್ ಹೇಸಲ್ವುಡ್ನ ತರ್ತಾರೆ ಅಂದ್ರೆ ಡೈರೆಕ್ಟ್ ಎಷ್ಟೇ ಇಷ್ಟ ಅಲ್ಲ. ಹಾ. ಅನ್ಕೊಂಡೆ ಆಗ. ಮೇ ಬಿ ಆದ್ರೂ ಒಂದು ಬ್ರೇಕ್ ಥ್ರೋ ಬಂತಲ್ಲ ಬಿಡು ಸೆಕೆಂಡ್ ಓವರ್. ಹೌದು. ಮತ್ತೆ ರಿಕಲ್ಟನ್ ಅದಕ್ಕೆ ಬ್ಯಾಟಿಂಗ್ ಫುಲ್ಲು ಯಪ್ಪ, ಫ್ಲಾಲೆಸ್ ಆಗಿ ಹೊಡಿತಾವ್ರೆ. ಜಸ್ಟ್ ಟಚ್ ಮಾಡಿದ್ರೆ ಬೌಂಡ್ರಿ ಆ ತರ ರಿಕಲ್ಟನ್. ಹಾ. ನಾನ್ ಇದೇನಪ್ಪ ಅಯ್ಯೋ ಹಿಂಗೆ ಆಡ್ತಾರಲ್ಲ. ಅವಳು ಬಟ್ ಅಷ್ಟೇನೆ. ಜೋಶ್ ನಾನು ಆಕ್ಚುಲಿ ನಾಟ್ ಔಟ್ ಅನ್ಕೊಂಡಿದ್ದೆ ಅದನ್ನ, ಲೈಕ್ ಪಿಚಿಂಗ್ ಔಟ್ ಸೈಡ್ ಲೈನ್ ಅನ್ಕೊಂಡಿದ್ದೆ. ಬಟ್ ಜಿತೇಶ್ ಶರ್ಮಾ ಸಕ್ಕತ್ತಾಗಿ ನೋಡ್ಕೊಂಡಿದ್ದಾರೆ ಅದನ್ನ, ಬಿಹೈಂಡ್ ವಿಕೆಟ್ಸ್. ಹೌದು. ಆ ವಿಕೆಟ್ ಇಂಪಾರ್ಟೆಂಟ್ ಇತ್ತು. ಹಾ, ಆ ಟೈಮಲ್ಲಿ ಹಾ. ಪವರ್ ಪ್ಲೇ ಅಲ್ಲಿ. ಸೆಟ್ ಆಗ್ಬಿಟ್ಟು ಇನ್ನೊಂದು 20-30 ರನ್ಸ್ ತಳ್ಕೊಂಡ್ಬಿಟ್ಟಿದ್ರು ಮುಂಚೆನೆ. ಹ್ಮ್. ಇಲ್ಲಿ ಈಸಿ ಆಗ್ತಿತ್ತು. ಹಾರ್ದಿಕ್ ಪಾಂಡ್ಯ ಹೊಡಿತಿದ್ರು, ಟಿಪಿಕಲ್ ಹಾರ್ದಿಕ್ ಪಾಂಡ್ಯ. ಏನ್ ಶಾರ್ಟ್ಸ್ ಅದು, ಏಳವರೆಗೂ ಬಿಡ್ತೀರಾ. ಮತ್ತೆ ಅದಕ್ಕಿಂತ ಮುಂಚೆ ವಿಲ್ ಜಾಕ್ಸ್ ಅವ್ರು ಬೇರೆ ನಿನ್ಕೊಂಡ್ಬಿಟ್ಟವ್ರು. ಏನಪ್ಪಾ ನಮ್ ಎಕ್ಸ್ ಆರ್ ಇವತ್ ನಮ್ಗೆ. ಕರೆಕ್ಟ್ ಈ ಹ್ಮ್. ಪಾಯಿಂಟ್. ಎಕ್ಸಾಕ್ಟಿವಿಯನ್ಸ್ ಎಲ್ಲ ಬಂದು ನಮ್ಮ ಮೇಲೆ ಆಡ್ತಾರೆ ಅನ್ನೋದನ್ನ ಪ್ರೂವ್ ಮಾಡಕ್ ಹೋಗ್ಬಿಟ್ಟಿದ್ರಪ್ಪ. ಸದ್ಯ ಹೌದು. ಪಾಂಡ್ಯಂದು ಬೌನ್ಸರ್ ಒಂದು ಸರ್ಪ್ರೈಸ್ ಬಂತ ತರ್ತಾರ ನೋಡು. ಹೆಂಗೋ ಹೌದೌದು. ಔಟ್ ಆಗಿದ್ದು. ಇಲ್ದೆ ಹೋದ್ರೆ ಹಾ. ವಿಲ್ಜಾಕ್ ಸೆಟ್ ಆಗಿದ್ರೆ. ನಿನ್ನೆ ಆಲ್ಮೋಸ್ಟ್ ಮುಂಬೈ ಬ್ಯಾಟರ್ಸ್ ಎಲ್ಲ ನೋಡು ಯಾರು ಸ್ಟ್ರಗಲ್ ಮಾಡ್ಲಿಲ್ಲ, ಎಲ್ಲಾರು ಒಂಥರ ಸಖತ ಕಾಣಿಸ್ತಾ ಇದ್ರು ಹೊಡಿಯಕ್ಕೆ. ಹೌದು. ಅಟ್ಲೀಸ್ಟ್ ಮಿನಿಮಮ್ ಒಂದ್ ಬೌಂಡ್ರಿ ಹೊಡೆದ್ಬಿಟ್ಟಾರು ಹೋಗೋರೆ ಆಲ್ಮೋಸ್ಟ್, ಲೈಕ್ ಟಾಪ್ ಆರ್ಡರ್ಸ್ ಇಂದ ಮಿಡಲ್ ಗಂಟ. ನಮ್ಮಲ್ಲೂ ಕಂಪೇರಿಟಿವ್ಲಿ ಭುವಿನೂ ಅಂತ ಏನ್ ಕೆಟ್ಟ ಬಾಲ್ ಹಾಕಿಲ್ಲ. ಹ್ಮ್. ಬಟ್ ಎಲ್ಲ ಒಂದ್ 2 ಓವರ್ ಅಲ್ಲಿ ಏಟ್ ತಿಂದ್ರು ಅಂತ ಬಿಟ್ರೆ ಅದ್ ಇನ್ನೇನ್ ಕೆಟ್ಟ ಬಾಲ್ ಏನ್ ಹಾಕಿಲ್ಲ. ಜೋಶ್ ಹೇಸಲ್ವುಡ್ ಅಂತೂ ಹೆಂಗ್ ಡೆಲಿವರ್ ಮಾಡಿದ್ರು. ಅದೇ ಹಾರ್ದಿಕ್ ಪಾಂಡ್ಯ ಹೊಡ್ಸ್ಕೊಂಡಿದ್ ಬಿಟ್ರೆ. ಬಟ್ ನನಗೆ ತುಂಬಾ ಇಷ್ಟ ಆಗಿದ್ದ ಸ್ಪೆಲ್ ಅಂದ್ರೆ ನೆನ್ನೆ, ಲೈಕ್ ಲಾಸ್ಟ್ ಓವರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ 17 ರನ್ ಕೊಟ್ರು, ಲೈಕ್ ಅವ್ರು ಮಾಡಿದ್ ಲಾಸ್ಟ್ ಓವರ್ ಅಲ್ಲಿ. ಬಟ್ ಸುಯೇಶ್ ಶರ್ಮಾ 3 ಓವರ್ಗೆ 15 ರನ್ ಅಷ್ಟೇ ಹೌದು. ಕೊಟ್ಟಿದ್ದು. ಆಮೇಲೆ ಲಾಸ್ಟ್ ಓವರ್ 17 ರನ್ ಕೊಟ್ರು ಹೌದು. ಅವ್ರು ಮಾಡಿದ್ದ. ಬಟ್ ಅಲ್ಲೇ ಎಕಾನಮಿ ಡಾಟ್ ಬಾಲ್ ಅಲ್ಲೇ ಆದ್ರಿಂದ ಪ್ರೆಷರ್ ಜಾಸ್ತಿ ಆಗ್ತು. ಹ್ಮ್. ಎಕಾನಮಿ 8 ಮೇಂಟೈನ್ ಮಾಡಿದ್ದಾರೆ. ಅಂತ ಅದು ಸ್ಪಿನ್ನಿಂಗ್ ಟ್ರ್ಯಾಕ್ ಅಂತೂ ಅಲ್ವೇ ಅಲ್ಲ. ಹೌದು. ಸ್ಪಿನ್ ಆಗ್ತೈತೆ ಅಂತ ಹೇಳೋದು. ಬಟ್ ಫಾಸ್ಟ್ ಅಲ್ಲಿ ಗೂಗ್ಲಿ ತಳ್ತಿದ್ರು ಅವರು. ಆಲ್ಮೋಸ್ಟ್ ಸೊ ಎಲ್ಲ ಅಲ್ಲಿಂದ ಅವ್ರು 90 ಎಫೆಕ್ಟಿವ್ ಆದ್ರು. ಪ್ಲಸ್ ಬಟ್ 90 km/h 100 km/h ಆ ಸ್ಪೀಡ್ ಅಲ್ಲಿ ಹಾಕಿದಾರದು. ಅದು ಸೂರ್ಯಕುಮಾರ್ ಯಾದವ್ ಅಂತೂ ಸ್ಟ್ರಗಲ್ ಮಾಡ್ತಾರೆ ಅವರು. ಮತ್ತೆ ಲೈಕ್ ವಿಲ್ ಜಾಕ್ಸ್ ಅಷ್ಟೇ ಸ್ಟಾರ್ಟಿಂಗ್. ನಾನು
ನಾನು ಸೂರ್ಯಕುಮಾರ್ ಯಾದವ್ ಅವ್ರ್ದು 2 ಕ್ಯಾಚ್ ಬಿಟ್ಬಿಟ್ರಲ್ಲ. ನನಗೆ ಅದೇ ಓ, ಫ್ಲಾಶ್ ಬ್ಯಾಕ್ ನೆನಪಾಗೋಯ್ತು ಲಾಸ್ಟ್ 2 years ಎರಡ್ ಕ್ಯಾಚ್ ಇದೇನಪ್ಪಾ ಅಂತ. ಬಿಟ್ಬಿಟ್ಟು ಬಟ್ ಎಸ್ ದಯಾಲ್ ಏನಾದ್ರು ಅಂದ್ರೆ ಅಷ್ಟೊಂದೇನ್ ಕಾಸ್ಟ್ಲಿ ಆಗಿಲ್ಲ, ಮತ್ತೆ ಸ್ಲೋವರ್ ಅಂದ್ಬಿಟ್ಟು ಯಾಮರ್ಸ್ಬಿಟ್ಟು ಎತ್ಕೊಂಡ್ರು. ಅದೇ ಓವರ್ ಅಲ್ಲಿ ವಿಕೆಟ್ ಬೀಳ್ತು ಸದ್ಯ. ನಂಗೆ ಸೀರಿಯಸ್ಲಿ ಇಲ್ಲಿ ವಿಲ್ ಜಾಕ್ಸ್ ಮತ್ತೆ ಸೂರ್ಯಕುಮಾರ್ ಯಾದವ್ ಔಟ್ ಆದಾಗ ಲೈಕ್ ಎಷ್ಟೊಂದು ಹೋಗ್ಸ್ ಹೊಂಟೋಗಿತ್ತು ನಂಗೆ. ಲೈಕ್ ಅಂದ್ರೆ MI ಕಡೆ ಗೆಲ್ದಲ್ಲ ಅನ್ನೋ ಹೋಪ್ಸ್ ಆತರ ಇದ್ದಿತ್ತು. ಬಟ್ RCB ಗೆಲ್ತಾರೆ ಅನ್ನೋ ಹೋಪ್ಸ್ ಅಂದ್ರೆ ಲೈಕ್ ತುಂಬಾ ರನ್ ರೇಟ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಈಗ, ನೆಟ್ ರನ್ ರೇಟ್ ಆತರ ಎಲ್ಲ ಅನಿಸ್ತಾ ಇತ್ತು. ಬಟ್ ಪಾಂಡ್ಯ ಬಂದಿದ್ದು ಮೊದಲನೇ ಬಾಲ್ ಇಂದಾನೆ ಎಡವನು ಏಸಲ್ವುಡ್ಗೆ. ಹಿಟ್ಟಿಂಗು ಹಾ ಏನ್ ನಿಂತಿರೋ ಸ್ಕ್ರೀಸ್ ಹಿಂದಕ್ ನಿಂತ್ಕೊಂಡು ಒಂದೊಂದ್ ಬಾಲ್ ನೋಡಿ ನೋಡಿ ಪಟ ಪಟ್ ಅಂತ ಎಕ್ಕಡಿಗ್ ಬೇಕು ಆ ಕಡೆಗ್ ನಂಗೆ ಅದು ತಳ್ಕೊಂಡು. ಥರ್ಡ್ ಬಾಲ್ ಮಾಡಿದ್ರು ನೋಡು ಏಸಲ್ವುಡ್. ಅಂದ್ರೆ ಲೈಕ್ ಫಸ್ಟ್ ಬಾಲ್ 6 ಹೊಡೆದ್ರು, ಸೆಕೆಂಡ್ ಬಾಲ್ 4 ಹೊಡೆದ್ರು ಹಾರ್ದಿಕ್ ಪಾಂಡ್ಯ. ಮತ್ತೆ ಥರ್ಡ್ ಬಾಲ್ ನಂಗೆ ಅದು ತುಂಬಾ ಪ್ರಿಡಿಕ್ಟೇಬಲ್ ಅನ್ಸ್ತು. ನಾನೇ ಗೆಸ್ ಮಾಡಿದ್ದೆ ಓ ಈ ಲೆಂತ್ ಅಲ್ಲಿ ಹಾಕ್ಬೋದು ಅಂತ. ಪಾಂಡ್ಯ ಅನ್ಕೊಂಡಿರ್ತಾರೆ ಆ ಲೆಂತ್ ಅಲ್ಲಿ ಹಾಕ್ತಾರೆ, ಆ ಕರೆಕ್ಟ್ ಆಗಿ ಆ ಲೆಂತ್ ಅಲ್ಲಿ ಬಂತು 6 ಹೊಡೆದ್ರು. ಅದ್ ಮತ್ತೆ ನೆಕ್ಸ್ಟ್ ಓವರ್ ಮತ್ತೆ ಅವ್ರ ಅಣ್ಣ ಕೃಣಾಲ್ ಪಾಂಡ್ಯ, ಯಪ್ಪ ಹೆಂಗ್ ಹೌದು. ಹೊಡಿತವ್ರೆ, ಫುಲ್ ಕ್ಲೀನ್ ಹಿಟ್ಟಿಂಗ್ ಅನ್ಕೊಂಡ್ ಮಾತ್ರ ನಾನ್ ಏನಪ್ಪ ಹಿಂಗ್ ಹೊಡಿತಾವ್ರಲ್ಲ ಇವ್ರು. ಅಲ್ಲಿ ಬೇರೆ ತಿಲಕ್ ವರ್ಮಾ ಆ ಕಡೆ ಹೆಂಗ್ ಹೊಡಿತಾವ್ರ. ಲಾಸ್ಟ್ ಮ್ಯಾಚ್ ಬೇರೆ ಫುಲ್ ಬೇಜಾರಾಗ್ಬಿಟ್ಟಿದ್ದೆ ನಾವು, ಅದೇ ಆತರ MI ಮ್ಯಾನೇಜ್ಮೆಂಟ್ ಆಗಿ ಅವ್ರು ಮಾಡಿದಿತ್ತು. ತಿಲಕ್ ವರ್ಮಾ ಶಾರ್ಟ್ಸ್ ಅಷ್ಟೇ ಸ್ವೀಪಲ್ ಸಿಕ್ಸ್ ಹೊಡಿತಾವ್ರೆ ಫ್ಲಾಟ್ ಫ್ಲಾಟ್. ಹಾ ಎಸ್ ಒಂದ್ ಸ್ಲೋ ನನ್ ಹೊಡಿತಾರಲ್ಲ, ಯಪ್ಪ. ನಾನು ಇಬ್ರು ಸೆಟ್ ಆದ್ರು. ನಂಗೆ ಇದ್ ಮೇನ್ ವಿಕೆಟ್ ಹಾರ್ದಿಕ್ ಪಾಂಡ್ಯ ಬೀಳ್ತು ಅಂದ್ರೆ ಅಬ್ವಿಯಸ್ ತಿಲಕ್ ವರ್ಮನ್ ಹೆಂಗ ಇಲ್ಲಿ ತಕೊಂಬೋದು 16 ಹೋಗಿತ್ತು ದೀಕ್ಷಿ ರನ್ ರೇಟ್, ರಿಕ್ವೈರ್ಡ್ ರನ್ ರೇಟ್. ಅಲ್ಲಿಂದ 11 ಪಾಯಿಂಟ್ ಸಮಥಿಂಗ್ ಅಂತ ತಕೊಂಡ್ ಬಂದ್ರು ಅವರು. ನಾನು ಇನ್ನೇನು ಓವರ್ 6 ಹೊಡೆದಾಕ್ತಾರೆ ಅನ್ಕೊಂಡಿದ್ದೆ. ಗಿಂತ ಮುಂಚೆಗೆ ಮ್ಯಾಚ್ ಮಾಡ್ಬಿಟ್ಟವ್ರು ರನ್ನು. ಹ್ಮ್ ಆಕ್ಚುಲಿ ಇಷ್ಟು ಓವರ್ಗೆ ಇಷ್ಟು ರನ್ RCB ಹೊಡೆದಿದ್ರು ಅಂತ ಅನ್ಕೊಂಡ್ರೆ ಅದಕ್ಕಿಂತ ಒಂದ್ 2 ರನ್ ಮುಂಚೆನೆ ಇದ್ರು ಅವ್ರು ಅವಾಗ. ಯಾರು ಪಾಂಡ್ಯ ಹೌದು ಮತ್ತೆ ಇದ್ದಾಗ. ತಿಲಕ್. ಅದಾದ್ಮೇಲೆ ನಮ್ಮ ಅದೇ ಬೌಲರ್ಸ್ಗೆ ಬ್ಯಾಕಪ್ ನಮ್ಗೆ ಡೆತ್ ಓವರ್ ಅಲ್ಲಿ ನಂಗೆ ತುಂಬಾ ಇಂಪ್ರೆಸಿವ್ ಆಯ್ತು. ಇಂಪ್ರೆಸಿವ್. ಹ್ಮ್ ಭುವಿ, ಏಜಲ್ವುಡ್ ಮತ್ತೆ ಕೃಣಾಲ್ ಪಾಂಡ್ಯ ಮಾಡಿದ್ರು. ಕೃಣಾಲ್ ಪಾಂಡ್ಯ ಬಗ್ಗೆ ಹ್ಮ್ ಮಾತು. ಕೃಣಾಲ್ ಪಾಂಡ್ಯ ದ ಕುಂಫು ಪಾಂಡ್ಯ ಬಗ್ಗೆ ಮಾತು ಏನ್ ಏನ್ ಹೇಳ್ಬೋದು. ನಂಗೆ ಸ್ಟಾರ್ಟಿಂಗ್ ನಲ್ಲಿ ಲೈಕ್ ಸ್ಟಾರ್ಟಿಂಗ್ ಓವರ್ಸ್ ಮಾಡುವಾಗ ಅವರು ಅಂದ್ರೆ ಡೆತ್ ಓವರ್ಸ್ ಟ್ರೈ ಮಾಡಿದ್ರು ನೋಡು, ವೈಡ್ ಯಾರ್ಕರ್ಸ್, ಬೌನ್ಸರ್ಸ್, ಅದನ್ನೇ ಟ್ರೈ ಮಾಡ್ಬೇಕಿತ್ತು. ಲೈಕ್ ಫಸ್ಟ್ 6 ಹೊಡೆದ ತಕ್ಷಣನೇ ವೈಡ್ ಯಾರ್ಕರ್ ಹಾಕೋದು, ಅಥವಾ ಲೈಕ್ ಏನದೇ ಈಗ ಹೇಳಿದ್ನಲ್ಲ ಬೌನ್ಸರ್. ಲಾಸ್ಟ್ ಅಲ್ಲಿ ವಿಕೆಟ್ ಬಿದ್ದಿದ್ದೆ ಅದರಿಂದ, ಲೈಕ್ ನೀಟಾಗಿ ಗೆಸ್ ಮಾಡಕ್ ಆಗ್ಲಿಲ್ಲ ಬಿಲೀವ್ ಇತ್ತಾ? ಯಾಕೆಂದ್ರೆ ಬಾಲ್ ಹೆಂಗ್ ಸ್ಯಾಂಟ್ನರು ಬರ್ತೈತೆ ಅಂತ. ಅದೇ ಹಿಂದಿನ ಆ ಓವರು ಲೆಂತ್ ಅಲ್ಲಿ ಹಾಕ್ಸ್ಕೊಂಡು ಹೊಡ್ಸ್ಕೊಂಡಿದ್ದು ಎಲ್ಲ ಅವತ್ ಸ್ಪಿನ್ನರ್ಸ್. ಅದೇ ಸ್ಯಾಂಟ್ನರು ಅದೇ ಓವರ್ ಹಿಂದಿನ ಓವರು 19th ಓವರ್ ಲಾಸ್ಟ್ ಬಾಲ್ ಅಲ್ಲಿ ಸಿಕ್ಸ್ ಹೊಡಿತಾರೆ ಹ್ಮ್ ಹೇಸಲ್ವುಡ್ಗೆ. ನಿಮ್ಗೆ ಅದೇ ಫುಲ್ ಟಾಸ್ ಕನೆಕ್ಟ್ ಅದಾದ್ಮೇಲೆ ಆಗೋದು, ವೈಡ್ ಯಾರ್ಕರ್ ಮಾಡಕ್ ಹೋಗ್ತಾರೆ, ಫುಲ್ ಟಾಸ್ ಆಗುತ್ತೆ. ಸಿಕ್ಸ್ ಹೊಡಿಬಿಟ್ಟು ಆಮೇಲೆ ಸಿಂಗಲ್ ಬರ್ತಾರೆ. ಅವಾಗ ನಿಂಗೆ ಅನ್ಸ್ಲಿಲ್ವಾ ಏನು ಕೃಣಾಲ್ ಏನ್ ಪಾಂಡ್ಯ ಹೋಗ್ತಾರೆ ಪಕ್ಕ ಮ್ಯಾಚ್ MI ಕಡೆಗೆ ವಾಲ್ತೈತೆ ತಿರ್ಗಾ ಅಂತ ಅನ್ಸ್ತಾ? ಇಲ್ಲ, ನನಗೆ ಕಾನ್ಫಿಡೆನ್ಸ್ ಏನಿದ್ದಿದೆ ಅಂದ್ರೆ ಲೈಕ್ ಪ್ಯೂರ್ ಬ್ಯಾಟ್ಸ್ಮನ್ ಇದ್ದಿದ್ರೆ ಲೈಕ್ ಟ್ರೈ ಮಾಡೋರೇನೋ. ಅಲ್ಲಿದ್ದು ಸ್ಯಾಂಟ್ನರ್, ನಮಂದಿರ್ ಓಕೆ ಚೆನ್ನಾಗ್ ಆಡ್ತಾರೆ, ಬಟ್ ಅದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು. ಕೃಣಾಲ್ ಪಾಂಡ್ಯ ಎಕ್ಸ್ಪೀರಿಯನ್ಸ್ ಬೌಲರ್ ಆಗಿರೋದ್ರಿಂದ ಲೈಕ್ ಏನೋ ನಾನು ವೈಡ್ ಯಾರ್ಕರ್ ಹಾಕಿ ಅಥವಾ ಆ ಮಿಸ್ಟ್ರಿ ಎಲಿಮೆಂಟ್ ಏನಾದ್ರು ಬೌನ್ಸರ್ ಸಡನ್ ಆಗಿ ಹಾಕಿ ಆತರ ಏನಾದ್ರು ತರ್ತಾರೆ ಅನ್ಕೊಂಡಿದ್ದೆ. ಬಟ್ ಹಂಗೆ ಆಯ್ತು. ಬಟ್ ಕೃಣಾಲ್ ಪಾಂಡ್ಯ ಏನಾದ್ರೂ ಲಾಸ್ಟ್ ಓವರ್ ಕ್ಯಾಚ್ ಹಿಡಿದ್ರಲ್ಲ ಟಿಮ್ ಡೇವಿಡ್, ಅಲ್ಲಷ್ಟೆಲ್ಲ ಕರೆಕ್ಟ್ ಆಗಿ ಪೊಸಿಷನ್ ನಿಂತ್ಕೊಂಡವ್ರೆ. ಆ ಆಮೇಲೆ ಕ್ಯಾಚ್ ಬಗ್ಗೆ ಮತ್ತೆ ದೀಪಕ್ ಚಹರ್, ನಾನೇನೋ ಬ್ಯಾಟಿಂಗ್ ಎಲ್ಲ ಮುಗ್ದೈತೇನೋ ಅನ್ಕೊಂಡ್ರೆ ಮತ್ತೆ ದೀಪಕ್ ಚಹರ್ ಓ ಇವೇನು ಹೊಡಿತಾರಲ್ಲಪ್ಪ ಅನ್ಕೊಂಡು. ಅದು ಅಷ್ಟೇ ಚೆನ್ನಾಗಿ ಹೇಳಿದ್ರು. ಸಾಲ್ಟ್ ಮತ್ತೆ ಟಿಮ್ ಡೇವಿಡ್ ಕ್ಯಾಮಿಯೋ ಸಾಕತ್ತಾಗಿರ್ತದೆ. ಕಿಂಗ್ ಡೇವಿಡ್ ಕಾಂಬಿನೇಷನ್ ಕ್ಯಾಚ್ ಬಂತಲ್ಲ, ಒನ್ ಆಫ್ ದ ಬೆಸ್ಟ್ ಕ್ಯಾಚ್. ಇಂಗ್ಲೆಂಡ್ ಪ್ಲೇಯರ್ಸ್ ಕ್ಯಾಚಿಂಗ್ ಎಬಿಲಿಟಿ ಇದ್ದೇ ಇರುತ್ತೆ ಅನ್ನಕ್ಕೆ ಅದೊಂದು. ಹೌದು, ಲಿವಿಂಗ್ಸ್ಟನ್ ಫುಲ್ ರನ್ ಮಾಡ್ಕೊಂಡು ಬಂದು ಸಿಂಪಲ್ ಆಗಿ ಕ್ಯಾಚ್ ಹಿಡ್ಕೋತಾರೆ. ನಂಗೆ ಲಿವಿಂಗ್ಸ್ಟನ್ ಫೀಲ್ಡಿಂಗ್ ತುಂಬಾ ಇಷ್ಟ, ಹೌದು. ಬಿಡೋದೇ ಇಲ್ಲ ಬಟ್ ಆಫ್ ಚಾನ್ಸ್ ಇದ್ರು. ಫೀಲ್ಡಿಂಗ್ ಅಲ್ಲಿ ಪಿನ್ಸಾಲ್ಟ್ ಮತ್ತೆ ಟೀಮ್ ಡೇವಿಡ್ ಒಂದು ಕ್ಯಾಚ್ ಹಿಡಿದ್ರು ಗೊತ್ತಾ? ಹೈಟ್ ಇದ್ದಿದ್ದ ಅಪರ್ಚುನಿಟಿಯಿಂದ ಕ್ಯಾಚ್ ಹೋಯ್ತದು. ಸ್ಟ್ರೈಟ್ ಯಾವ್ದು ಹೇಳು. ಸ್ಟ್ರೈಟ್ ಸ್ಟ್ರೈಟ್ ಅವ್ರ ಹೈಟ್ ಇದ್ದಿದ್ದ ಆಪರ್ಚುನಿಟಿಯಿಂದ. ಯಾರ್ದು ಪಾಂಡ್ಯ ಲಾಸ್ಟ್ ಓವರ್ ತಾನೆ, ಅದೇ ಹೇಳಿದ್ನಲ್ಲ ಫಸ್ಟ್ ಬಾಲ್ ಅಷ್ಟೇ ಹಂಗೆ ನಿಂತ್ಕೊಂಡಿದ್ರು.
ಹ್ಮ್ ಕರೆಕ್ಟ್ ಆಗಿ ಕೈ ಬೆಸ್ಟ್. ಬಂದ್ ಸ್ಟೇ ಹಾಕೊಂತದ್ದು. ಹ್ಮ್ ನೋಡು ಒಟ್ನಲ್ಲಿ ಒಳ್ಳೆ ಮತ್ತೆ 3 ಬಾಲ್ಸ್ಗೆ 17 ರನ್ಸ್ ಬೇಕಾಗಿದ್ದಾಗ ನಮ್ಮಂದಿರ್ 4 ಹೊಡಿತಾರೆ. ಮತ್ತೆ 2 ಬಾಲ್ಸ್ 13. ನನಗೆ ಇದೇನಪ್ಪ 2 ಬಾಲ್ಗೆ 6 ಹೊಡೆದೆ, ಸೂಪರ್ ಓವರ್ ಬೇರೆ ಆಗುತ್ತಲ್ಲ. ಬಟ್ ಅದು ವಿಕೆಟ್ ಬಿದ್ದು ಸದ್ಯ ನನ್ಗಂತೂ ನಿಜಾನೇ ತುಂಬಾ ರನ್ನಿಂಗ್ ಗೆದ್ದು ನೆಟ್ ರನ್ ರೇಟ್ ಎಲ್ಲ ಇಂಪ್ರೂವ್ ಆಗುತ್ತೆ ಅನ್ಕೊಂಡಿದ್ದೆ. ಬಟ್ ಹಾ. ನೆಟ್ ರನ್ ರೇಟ್ ಅಷ್ಟೊಂದು ವೇರಿನೇ ಆಗಿಲ್ಲ, ಜಸ್ಟ್ 0 ಪಾಯಿಂಟ್ ಏನೋ ಇನ್ಕ್ರೀಸ್ ಆಗಿರ್ಬೇಕು ಅಷ್ಟೇ. ಥರ್ಡ್ ಪ್ಲೇಸ್ ಎಲ್ಲ ಹ್ಮ್ ಇದ್ದಾರೆ RCB. ಫಸ್ಟ್ ಇವರಲ್ಲ ಡೆಲ್ಲಿ. DC, ಆಮೇಲೆ GT ಇದ್ದಾರೆ. ಹೌದು. ನಮ್ದು ಈ ವೀಕಲ್ಲಿ 3 ಮ್ಯಾಚ್ ಐತೆ, ಅಂದ್ರೆ ಇದು ಹ್ಮ್ ಸೇರಿ ಈಗ ಐತೆ. ನಾಳಿದ್ದೇನೋ ಇದೆಯಲ್ಲ, ಇವತ್ತು ಐತಲ್ವಾ ಡೇಟ್. ಹೌದು 10th ಚಿನ್ನಸ್ವಾಮಿಲಿ ಇದೆ. ಹೌದು DC ಮೇಲೆ ಆಬ್ವಿಯಸ್ಲಿ ಹೇಳೋ ಪ್ರಕಾರ ಚಿನ್ನಸ್ವಾಮಿ ಮೇಲೆ ನಮ್ಗೆ ಲಕ್ಕಿಲ್ಲ ಅಂತ. ಈ ಸಲ ಫಾರ್ಚೂನ್ ಚೇಂಜ್ ಮಾಡ್ಬೇಕು, ಚೇಂಜ್ ಮಾಡ್ತಾರೆ ಅನ್ಕೊಂಡಿದೀನಿ DC ಇಂದ. ಹಾ, ನೋಡೋಣ. ಬಟ್ ನೋಡೋಣ. DC ತರ ಬೇರೆ ತರನೇ ಟೀಮ್ ಐತೆ ಈ ಸಲ. ಎಲ್ಲಾರು ಪಂಪ್ ಅಪ್ ಎಲ್ಲಾ ಆಗವ್ರೆ. ಕಡೆ ಕವರ್, ಲೈಕ್ ನೀಟಾಗಿ ಫಿನಿಶರ್ಸ್ ಬೇಕಾ ಫಿನಿಶರ್ಸ್ ಇದ್ದಾರೆ, ಪ್ರಾಪರ್ ಓಪನರ್ಸ್ ಇದ್ದಾರೆ, ಪವರ್ ಹಿಟರ್ಸ್ ಇದ್ದಾರೆ. ನಮ್ ಕಡೆ ಹೆಂಗ್ ಮತ್ತೆ ಇಂಡಿಯನ್ ಕೋರ್ ಇದ್ರು ಅವ್ರ ಬೌಲಿಂಗ್ ಕಡೆ ಮಾತ್ರ ಹಾ ಕುಲ್ದೀಪ್, ಮುಖೇಶ್, ಮೋಹಿತ್, ಅಕ್ಷರ್ ಆ, ಪಟೇಲ್. ಪಟೇಲ್, ನೆಕ್ಸ್ಟ್ ಹ್ಮ್ ನಮ್ಮ ಕನ್ನಡಿಗ KL ರಾಹುಲ್, ನಮ್ಮ ಮೇಲೆ ಒಳ್ಳೆ ಪ್ರದರ್ಶನ ನೀಡೋ KL ರಾಹುಲ್ ಎಲ್ಲ ನೋಡೋಣ ಒಳ್ಳೆ ಏನಾಗುತ್ತೆ. ಅವಾಗ ಪ್ರೀ ಮ್ಯಾಚ್ ಮಾಡಿ ಮಾತಾಡೋಣ ಮತ್ತೆ. ಈಗ ನಮ್ಮ ಜೆನ್ ಗೋಲ್ಡ್ ಕೆ ನಮ್ಮ ಕೃಣಾಲ್ ಪಾಂಡ್ಯ ಜೆನ್ ಬೋಲ್ಡ್ ಆಗಿ ಮಾಡಿದ್ರು ಲಾಸ್ಟ್ ಓವರ್. ಇದು ಹ್ಮ್ ಎಲ್ಲಾರ್ ಬೌಲಿಂಗು ಎಲ್ಲಾರು ಈಚ್ ಬೌಲರ್ಸ್ಗೂ ಕಾಂಟ್ರಿಬ್ಯೂಷನ್ ಚೆನ್ನಾಗೈತೆ. ಒಬ್ರು ಹೌದು ಸುರೇಶ್ ವಿಕೆಟ್ ಲಾಸ್ ಹೋದ್ರು ಅಂದ್ಬಿಟ್ಟು ಅವ್ರನ್ನ ಇದ್ ಮಾಡಕ್ಕಾಗಲ್ಲ, ಬಟ್ ಅವ್ರ ಎಕಾನಮಿ ಮೇಂಟೈನ್ ಮಾಡಿದ್ರು. ಹೌದು. RCB ಗೆದ್ರು, 2 ಪಾಯಿಂಟ್ ತಗೊಂಡ್ರು, ಪಾಯಿಂಟ್ಸ್ ಟೇಬಲ್ ಇಂಪ್ರೂವ್ ಮಾಡ್ಕೊಂಡ್ರು. ಹ್ಮ್